ಹಿತಾಸಕ್ತಿ ಮತ್ತು ಸಂಘಟನೆಗಳ ಹಿತಾಸಕ್ತಿ, ವೈಯಕ್ತಿಕ ಹಿತಾಸಕ್ತಿ ಇವೆಲ್ಲವೂ ಕೂಡ ಬೇರೆ ಬೇರೆ ಆಗ್ತಾ ಬಂದು ಅಂತ ಅನ್ನೋದು. ಆ ರೀತಿ ಬೇರೆ ಬೇರೆ ಆಗಿರೋದು ಮತ್ತೆ ಇವತ್ತು ಇನ್ನವರೆಗೂ ಕೂಡಿಲ್ಲ ಅಂತ ಅಂದ ಕೂಡಲೇ ನಮಗೆ ಹಲವಾರು ನೆನಪುಗಳು ನುಗ್ಗಿ ಬರ್ತವೆ. ನಮಗೆ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿಗಳನ್ನೇ ಮತ್ತೆ ಇನ್ನೊಂದು ಸತಿ ಹೇಳಬೇಕಾದಾಗ ಅಗತ್ಯ ಇಲ್ಲ. ಆದರೆ ಒಂದೆರಡು ಅಂಶಗಳನ್ನ ಮತ್ತು ನಾನು ನೆನಪು ಮಾಡಿಕೊಳ್ಳೇಬೇಕು. ಅವರು ಬರೆದು ನಿರ್ದೇಶನ ಮಾಡಿದಂಥ ಬೆಲ್ಚಿ ಕರ್ನಾಟಕದ ಒಂದು ಸಾಮಾಜಿಕ ಚಳುವಳಿಗಳಿಗೆ ಎಂಥ ದೊಡ್ಡ ಅಡಿಪಾಯ ಮತ್ತು ಸ್ಫೂರ್ತಿ ಆಯಿತು ಅಂತ ಅನ್ನೋಂಥದ್ದು. ಒಂದು ರೀತಿಯಲ್ಲಿ ಈ ರೀತಿಯ ಎಲ್ಲ ಜಾಥಾಗಳಿಗೆ ಕೂಡ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸ್ ಏನಿದೆ, ಆ ರೆಸ್ಪಾನ್ಸ್ ಆ ಥರ ಏನು ಆಶಯ, ವಿಚಾರ, ಥೀಮ್ಗಳಂತ ಹಲವಾರು ಒಳ್ಳೊಳ್ಳೆಯ ನಾಟಕಗಳು ಬರೋದಕ್ಕೆ ಭಾರಿ ಒಳ್ಳೆಯ ಆರಂಭಿಕ ಪ್ರಯತ್ನ ಆಯಿತು. ಮತ್ತು ಹಾಗೆ ನನಗವರ ನಿರ್ದೇಶನದ ಹಲವು ನಾಟಕಗಳನ್ನ ಮೊಟ್ಟ ಮೊದಲು ನೋಡಿ ಅದ್ರ ಬಗ್ಗೆ ಒಂದು ಚೂರು ವಿಮರ್ಶೆ ಅಂತೇಳಿ ನನಗೆ ಗೊತ್ತಿರೋಂಥ, ನಾನು ರಂಗ ಭೂಮಿಗೆ ನೇರವಾಗಿ ಸಂಬಂಧಪಟ್ಟವನಲ್ಲ, ಬರೀ ಕೇವಲ ನಾಟಕಗಳನ್ನ ನೋಡ್ಕೊಂಡು ಬೆಳೆದವನು. ನಾಟಕಗಳನ್ನ ನೋಡಿಕೊಂಡು ನನ್ನ ಮನೋಭಿತ್ತಿ ನನ್ನ ಅಭಿಪ್ರಾಯಗಳು ಭಾಳಷ್ಟು ಬದಲಾಗ್ತಾ ಬೆಳೀತಾ ಬಂದಿದ್ದಾವೆ. ನ್ಯಾಷನಲ್ ಹೈಸ್ಕೂಲಲ್ಲಿ ನಾನು ಉದಯ ರವಿ ಕಲಾವಿದರು, ಕೈಲಾಸಂ ನಾಟಕ ಇಂಥದ್ರಿಂದ ಶುರು ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ನಟರಂಗ ಈ ರೀತಿ ಎಲ್ಲನೂ ಕೂಡ ನಾಟಕಗಳು ನೋಡಿಕೊಂಡೇ ಬೆಳೆದವನು. ನನ್ನ ಸಾಹಿತ್ಯದ ಓದಿಗಿಂತ ನಾಟಕಗಳು ನನ್ನ ಮಾನಸಿಕ ಇದನ್ನು ವಿಸ್ತಾರಗೊಳಿಸೋದಕ್ಕೆ ಭಾಳ ಸಹಾಯ ಮಾಡಿದ್ದಾವೆ ಅಂತ ನಾನು ಹೇಳ್ಬೋದು. ಮತ್ತು ಇನ್ನೊಂದು ಅದಕ್ಕೆ ಈಗಲೇ ಸೇರಿಸಿ ಹೇಳೋದಾದರೆ, ನಾನು ಈ ರೀತಿ ಯಾವ ಚಳುವಳಿಗಳಲ್ಲಿ ತೊಡಗಿ ಈಗೊಂದು 5 ದಶಕ ಆಗಿದೆ. ಆ ತೊಡಗಿದ್ದಕ್ಕೆ ಭಾಳ ಮುಖ್ಯವಾದಂಥ ಕಾರಣವೇ ನಾಟಕಗಳು. ಸಮುದಾಯದ ನಾಟಕಗಳನ್ನ ಯಾವಾಗ ನೋಡೋದಕ್ಕೆ ಶುರು ಮಾಡಿದ ಮೊದಲ ಹೆಜ್ಜೆಗಳಿಂದ ಮುಂದಕ್ಕೆ ಹೀಗೆ ಪೂರ್ಣಕಾಲ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬಂದಿದ್ದು ಕೂಡ ಸಮುದಾಯದ ಕಾರ್ಯಕರ್ತರನ್ನ ನೋಡಿ, ಅಲ್ಲಿ ಪೂರ್ಣಕಾಲ ಕೆಲಸ ಮಾಡ್ತಿದ್ದಂಥ ಕಾರ್ಯಕರ್ತರು ನೋಡಿ ಹೇಳ್ಬೋದು. ಆ ಸಂದರ್ಭದಲ್ಲಿ ಕೇವಲ ನಾಟಕಗಳನ್ನ ನೋಡ್ತಾ ನಾನು CJK ಅವರ ಮಹಾಚೈತ್ರ, ಒಡಲಾಳ ಮತ್ತು ಮಂಟೇಸ್ವಾಮಿ ಈ ಥರ ಈ ರೀತಿಯ ನಾಟಕಗಳನ್ನ ಮೊಟ್ಟ ಮೊದಲು ನೋಡಿ ಅದ್ರ ಬಗ್ಗೆ ಒಂದಷ್ಟು ಬರೆದಿದ್ದೀನಿ ಕೂಡ ಆ ಟೈಮ್ಗಳಲ್ಲಿ. ಅದರಲ್ಲೂ ಮಹಾಚೈತ್ರ ಮಾಡಿದಾಗ ನಾನು ಬರೆದಿದ್ದಕ್ಕೆ ಭಾಳಷ್ಟು CJK ಅವರಿಗೆ ಭಾಳ ಅದ್ರ ಬಗ್ಗೆ ಮೆಚ್ಚುಗೆ ಇತ್ತು, ಅಥವಾ ಭಾರಿ ಸಂತೋಷಪಟ್ಟಿದ್ರು ಅಂತಲ್ಲ ನನಗೆ. ಹೀಗೆ ಹಲವಾರು ಬಾರಿ ಅವ್ರ ಜೊತೆಲಿ ಭೇಟಿ ಮಾಡೋದು, ಮಾತಾಡೋದು ಆಗಿದೆ. ಬಟ್ ಇನ್ನೂ ಎಷ್ಟೆಲ್ಲ ಅವ್ರ ಜೊತೆ ಒಡನಾಡಬೇಕಾಯಿತು, ಮಾತಾಡಬೇಕಾಯಿತು, ಅಷ್ಟೆಲ್ಲ ಮಾತಾಡಲಿಲ್ವಲ್ಲ ಅಂತ ಕೊರಗು ಕೂಡ ನನಗೆ ಇದೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ನನಗಿಂತ ನನ್ನ ತಮ್ಮ ಮೋಹನ್ ಪೂರ್ತಿ ಅವ್ರ ಜೊತೆಲಿ ಸೇರ್ಕೊಂಡ್ಬಿಟ್ಟಿದ್ದ. ಹೀಗಾಗಿ ನನಗೆ ಸ್ವಲ್ಪ ಜಾಗ ಕಡಿಮೆ ಆಗ್ತದೆ ಅಂತ ಅನ್ನೋ ರೀತಿಯಲ್ಲಿ ಅಂತ ಓದ್ಬೇಕಾರೆ ಅಂತ ಅನ್ಬೋದು ತಮಾಷೆಗೆ. ಇನ್ನು ಅಂಥ ಒಂದು ನೆನಪನ್ನು ಪ್ರತಿ ವರ್ಷ ನೀವು ಅದನ್ನು ಉಳಿಸ್ಕೊಂಡು ಬರ್ತಾಯಿದ್ದೀರಿ ಅನ್ನೋದೇನಿದೆ ಭಾರಿ ಸಂತೋಷದ ವಿಷಯ. ಅದರಲ್ಲಿ ಕೀರಂ ಬಗ್ಗೆ, ಕಾಡುವ ಕೀರಂ ಪುಸ್ತಕದೊಂದು ಇದನ್ನು ನೋಡಿದೆ ನಾನು. ಈಗ ಇದರಲ್ಲಿ ಕೀರಂ ಮತ್ತು CJK ಅವ್ರನ್ನ ನಿರಂತರವಾಗಿ ಉಳಿಸ್ಕೊಂಡು ಬರೋಕ್ಕೆ ನೀವು ಭಾಳಷ್ಟು ಜನ ಪ್ರಯತ್ನ ಮಾಡಿ ಆ ರೀತಿಯಾದಂಥ ನೆನಪನ್ನು ಉಳಿಸ್ಕೊಳ್ಳೋದೇನೇ ಭಾಳ ಮುಖ್ಯವಾದಂಥ ಒಂದು ಸಂಗತಿ. ಮತ್ತು ಅಲ್ಲಿಂದ ಮುಂದಕ್ಕೆ ಸಾಗೋದಕ್ಕೋಸ್ಕರ ಆ ನೆನಪನ್ನು ಉಳಿಸ್ಕೋಬೇಕು ಮತ್ತು ಅದರಿಂದ ಬೆಳಿಬೇಕು ಅಂತ ಒಂದು ಆಶಯ ನಿಮಗೆಲ್ರಿಗೂ ಇದೆ ಅಂತ ಅನ್ನೋದು ನನಗೆ ಸಂತೋಷದ ವಿಷಯ. ಇನ್ನು ಈ ಹೊತ್ತಿನ ವಿಷಯಕ್ಕೆ ಬಂದರೆ, ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿದೆ, ನಾನು ನರಗುಂದದಲ್ಲಿ
ಸಹಾಯಕ ಕೃಷಿ ನಿರ್ದೇಶಕ ಅಂತಲಂತ ಅಧಿಕಾರಿಯಾಗಿದ್ದೆ. ನರಗುಂದದಲ್ಲಿ ರೈತ ಬಂಡಾಯ ಆರಂಭ ಆಗುವುದಕ್ಕೆ ಮೊದಲೇ ನಾನಲ್ಲಿ ಕೃಷಿ ನಿರ್ದೇಶಕ ಅಂತೇಳಿ ಸಹಾಯಕ ಕೃಷಿ ನಿರ್ದೇಶಕ ಅಂತ ಕೆಲಸ ಮಾಡ್ತಾಯಿದ್ದೆ. ನನ್ನ ಕಣ್ಮುಂದೆನೇ ಈ ಚಳುವಳಿ ಬೆಳೆದು ಬಂದಿತ್ತು. ನನಗೆ ಆ ಸಂದರ್ಭಕ್ಕೆ ಒಂದು ಲಾವಣಿ ನೆನಪು ಬರ್ತದೆ. ಸರಿ 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 ಹಿಂದಕ್ಕ ಸಾಗಿ ಬರುತ್ತೇವೆ ಮುಂದಕ್ಕ, ಕೇಳೆಲ್ಲ ರೌಡಿ ನೀನಲ್ಲೋ ನಮ್ಮ ಸಮಾನ ಜೋಡಿ. ಸರಿ 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 ಹಿಂದಕ್ಕ ಸಾಗಿ ಬರುತ್ತೇವೆ ಮುಂದಕ್ಕ, ವಿಧಾನ ಈಗ ಮಾಡಿವೆ ಆರಂಭ, ವಿಧಾನಸೌಧದಿ ರಣಗಂಭ ಅಂತ. ಇದು ಒಬ್ಬ ಚಿಕ್ಕ ನರಗುಂದ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬ ಕೂಲಿಕಾರ ಬರೆದಂಥ ಲಾವಣಿ. ಆ ಜಾಥಾದ ಸಂದರ್ಭದಲ್ಲಿ ಯಾವ ಜಾಥಾ ಅಂದರೆ ಸಾಂಸ್ಕೃತಿಕ ಜಾಥಾ ಅಲ್ಲ, ಅದು ರೈತ ಜಾಥಾ. ನರಗುಂದದಿಂದ ಬೆಂಗಳೂರಿನವರೆಗೆ ಬಂದಂಥ ಒಂದು ದೊಡ್ಡ ಭಾರಿ ಮಹತ್ವದ ರೈತ ಜಾಥಾ. ಆ ರೈತ ಜಾಥಾ ಹೇಗಿತ್ತು ಅಂತಂದರೆ ಇಡೀ ಕರ್ನಾಟಕವೇ ಬೆಂಗಳೂರಿಗೆ ಬಂದುಬಿಡ್ತೀವಿ ನಾವು ಅನ್ನೋ ರೀತಿಯಲ್ಲಿ ಆ ದಾರಿ ಉದ್ದಕ್ಕೂ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದ ಸ್ವಾಗತ ಅವರಿಗೆ ಸಿಗ್ತಾಯಿತ್ತು. ನಾನು ಅಧಿಕಾರಿಯಾಗಿ ಇದ್ಕೊಂಡು ಇದರಿಂದ ದೂರದಿಂದ ಜೀಪ್ ಹಾಕ್ಕೊಂಡು, ಸರ್ಕಾರಿ ಜೀಪು, ಅವ್ರು ಮುಂದೆ ಹೋಗ್ತಾಯಿದ್ರೆ ಅವ್ರು ತೀರ ಹಿಂದಿಂದೆ ಇದ್ಕೊಂಡು ಅದನ್ನ ನೋಡ್ಕೊಂಡು ಬರ್ತಿದ್ದೆ. ಅದು ಹೇಗೆ ಬರ್ತಿತ್ತು ಅಂತಂದ್ರೆ ಆವತ್ತಿನ ಜಾಥಾ ಸಂದರ್ಭ, ಯಾವುದಾದ್ರು ಒಂದು ಊರಿಗೆ ಇವರು ಪ್ರವೇಶ ಮಾಡಿದ್ರೆ ಪ್ರವೇಶ ಮಾಡೋಕ್ಕೆ 1 ಕಿಲೋಮೀಟ್ರ್ ಮೊದಲನೇ ಆ ಊರಿನವ್ರು ಬಂದು ಸ್ವಾಗತ ಮಾಡಿ ಕರ್ಕೊಂಡು ಹೋಗೋರು. ಮತ್ತು ಊರಿನವ್ರು ಬಂದು ಅಂತಂದರೆ ಯಾರೋ ಕೆಲವರಲ್ಲ, ಇಡೀ ಊರವರೇ ಬಂತೇನೋ ಅಂತ ರೀತಿಯಲ್ಲಿ ಬಂದು ಸ್ವಾಗತ ಮಾಡ್ಕೊಂಡು ಹೋಗೋರು. ಕೆಲವರು ಮಾತ್ರ ಮಹಿಳೆಯರು ಇರ್ತಿದ್ರು, ಅದು ಭಾಳಷ್ಟು ಜನ ಪುರುಷರು ಬಂದುಬಿಟ್ಟಿರ್ತಿದ್ರು. ಮತ್ತು ಅಲ್ಲಿ ಕಾರ್ಯಕ್ರಮ ಮುಗೀತದೆ, ಮುಂದಕ್ಕೆ ಅವರು ಮುಂದಿನ ಊರಿಗೆ ಹೋಗ್ಬೇಕು, ಇಡೀ ಊರೇ ಬಂತೇನೋ ಅವ್ರ ಜೊತೆಯಲ್ಲಿ ಏನೋ ಅಂತ ರೀತಿಯಲ್ಲಿ ಬಂದು ಬೀಳ್ಕೊಡೋರು. ಆ ರೀತಿಯಾದಂಥ ಒಂದು ಸಾಮುದಾಯಿಕ ಒಂದು ಉತ್ಸಾಹ ಆ ಸಂದರ್ಭದಲ್ಲಿ ಮತ್ತು ಪಾಲ್ಗೊಳ್ಳುವಿಕೆ ಇತ್ತು ಅಂತ ನನ್ನಂಥ ಇದು. ಆ ರೀತಿಯಾದಂಥ ಒಂದು ಜಾಥಾ ಸಾಗಿ ಬರುವಾಗ ಆ ಒಂದು ಹುಮ್ಮಸ್ಸಿನಿಂದ ನಮ್ಮ ಈ ಕೂಲಿಕಾರ ತನ್ನ ಒಳಗಡೆ ಇದ್ದಂಥ ಪದಗಳನ್ನ ಹಾಡಾಗಿ ಮಾಡಿದ ಮತ್ತು ಭಾರಿ ಪ್ರಸಿದ್ಧವಾದಂಥ ಲಾವಣಿಯುವಾಗ ಅವ ದಾರಿ ಉದ್ದಕ್ಕೂ ಕೂಡ ಹೇಳಿಕೊಂಡು ಬರ್ತಿದ್ದ ಅಂತ ಅನ್ನೋದು. ಹೀಗೆ ಅಂಥದ್ದೊಂದು ಜಾಥಾ ನಡೆದಿದ್ದು 82ರಲ್ಲಿ ರೈತ ಚಳವಳಿ ಆದ ಒಂದು ವರ್ಷದ ನಂತರ ಜಾಥಾ ನಡೆದಿದ್ದು. ಆದರೆ ಈ ಒಂದು ರೈತ ಬಂಡಾಯ ಆಗಬೇಕಾದ್ರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಭಾರಿ ತೊಂದರೆ ಆಗಿತ್ತು ಅಂತ ಅನ್ನೋದು ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿದೆ. ನರಗುಂದ ಬಂಡಾಯದ ಬಗ್ಗೆ ಗೊತ್ತಿರೋರಿಗೆ ಭಾಳ ಪ್ರಮುಖವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಲೆಯ ಕುಸಿತ, ಇಡೀ ರೈತರು ಲಕ್ಷಗಟ್ಟಲೆ ಜನ ದಿವಾಳಿ ಎದ್ದೋಗ್ಬಿಟ್ರು ಆ ಸಂದರ್ಭದಲ್ಲಿ ಮಾರುಕಟ್ಟೆಯ ಕುಸಿತದಿಂದ. ಮತ್ತು ನೀರಾವರಿಗೆ ಹಲವಾರು ಸಮಸ್ಯೆಗಳು ಕೂಡ ಎಲ್ಲ ಇದ್ದವು ಅನ್ನುವಂಥದ್ದು ಕಾರಣ ಅಂತ ಅನ್ನೋದು. ಮತ್ತು ಆ ರೀತಿಯಾಗಿ ರೈತರು ದೊಡ್ಡ ಪ್ರಮಾಣದಲ್ಲಿ ಚಳುವಳಿಗೆ ಇಳಿಲೇಬೇಕಾದಂಥ ಒಂದು ಸಂದರ್ಭ ಅವ್ರಿಗಲ್ಲಿ ಒದಗಿತು. ಮತ್ತು ಅದು ಈ ನರಗುಂದದ ಒಂದು ಇದರಲ್ಲಿ ಜುಲೈ 21ನೇ ತಾರೀಕು 1984 ಇಸ್ವಿ ಅಲ್ಲಿ ಸ್ಫೋಟ ಆದರೆ ಬಂಡಾಯ, ಅಲ್ಲಿ ಇಬ್ಬರು ರೈತರು ಗುಂಡೇಟಿನಿಂದ ಸಾಯುವಂಥ ಪರಿಸ್ಥಿತಿ ಎಲ್ಲನೂ ಕೂಡ ಉಂಟಾಗುವಂಥ ರೀತಿಯಲ್ಲಿ ಅದು ಕೂಡ ಇಡೀ ತಾಲೂಕೇ ಬಂದುಬಿಟ್ಟಿದೆ ಚಳುವಳಿಗೆ ಅನ್ನೋಂಥ ರೀತಿಯಲ್ಲಿ ಆದಂಥ ಚಳುವಳಿಗಳು. ಆ ರೀತಿ ಚಳುವಳಿಗಳು ಆಗಿ ಆ ಸ್ಫೋಟ ಆದಮೇಲೆ ಏನು ಆಯಿತು ಅಂತಂದರೆ ಸುಮಾರು ಒಂದು 15 ದಿವಸ ಅನ್ನೋದರಲ್ಲಿ ಇಡೀ ಕರ್ನಾಟಕದಲ್ಲಿ ಚಳುವಳಿ, ಯಾವ್ಯಾವ ಊರಿಗೆ ಹೋಗಲಿ ಅಲ್ಲೆಲ್ಲ ಚಳುವಳಿ ಮತ್ತು ಎಲ್ಲೆಲ್ಲ ಗೋಳಿಬಾರು. ಕೇವಲ ಕೆಲವೇ ದಿವಸಗಳಲ್ಲಿ ನರಗುಂದ ಯಾವ ದಿಕ್ಕಿನಲ್ಲಿದೆ, ಈ ಕಡೆ ಮದ್ದೂರು ಯಾವ ದಿಕ್ಕಿನಲ್ಲಿದೆ, ಮತ್ತು ಬಾಗೇಪಲ್ಲಿ ಯಾವ ದಿಕ್ಕಿನಲ್ಲಿದೆ, ಇನ್ನು ದುದ್ದ ಯಾವ ದಿಕ್ಕಿನಲ್ಲಿದೆ, ಎಲ್ಲ ಕಡೆಯೂ ಕೂಡ ಕೇವಲ 10-15 ದಿವಸದಲ್ಲಿ 5-6 ಗೋಳಿಬಾರು. ಆ ರೀತಿ ಆಗುವಂಥದ್ದು ಸುಮಾರು 100 ತಾಲೂಕಾ ಕೇಂದ್ರಗಳಲ್ಲಿ, ಆವಾಗ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಚಳುವಳಿಗಳಾಗಿ ಆಯಿತು. ಆ ರೀತಿ ಸ್ಫೋಟ ಆಗೋಯ್ತು ಜಸ್ಟ್ 15 ದಿವಸದಲ್ಲಿ. ಅಕಸ್ಮಾತ್ ಏನಾದರೂ ಹಂಗಾಗಿಲ್ಲದೆ ಇದ್ದರೆ ರೈತ ಚಳುವಳಿಯ ನಾಯಕರನ್ನ ಇನ್ನೂ
ಜೈಲಿಂದ ಬಿಡುಗಡೆ ಮಾಡಿರ್ತಿದ್ದಾರೆ ಇರಲಿಲ್ವೇನೋ ಅಷ್ಟು ತೀವ್ರತೆ ಆಗ್ತಿತ್ತು. ಆದರೆ ಅಂಥ ಒಂದು ಸ್ಫೋಟ ಅವ್ರನ್ನ ರಕ್ಷಣೆ ಮಾಡ್ತು. ಸರಿ, ಇದರ ಜೊತೆಗೇನೆ ದೊಡ್ಡ ಪ್ರಮಾಣದ ಒಳಗಡೆ ಅವರ ವೇತನ ಕುಸಿತ, ವೇತನವನ್ನು ಪೂರ್ತಿ ಸ್ಥಗಿತ ಮಾಡಿಬಿಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಹಲವಾರು ವರ್ಷಗಳ ಕಾಲ ಬೆಂಗಳೂರಿನ ಒಳಗಡೆ ಸಾರ್ವಜನಿಕ ವಲಯದ ಕಾರ್ಮಿಕರು 81 ದಿವಸಗಳ ದೀರ್ಘ ಮುಷ್ಕರ, ಅದು ಕೂಡ ಒಂದು ಇತಿಹಾಸವೇ. ಗುಂಡಣ್ಣನಿಗೆ ಅದ್ರ ಚೆನ್ನಾಗಿ ನೆನಪಿರ್ತದೆ, ಬೇರೆಯವ್ರಿಗೆ ಅದರದ್ದು ಬಗ್ಗೆ ಹೆಚ್ಚು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಆ ರೀತಿಯಾಗಿ ಅಂಥದ್ದೊಂದು ದೊಡ್ಡ ಚಳವಳಿ ಬೆಂಗಳೂರಿನಲ್ಲಿ ಇಂದಿರಾ ಗಾಂಧಿಯನ್ನು ನಡಗಿಸಿದಂಥ ಚಳವಳಿ. ಕೊನೆಗೆ ಇಂದಿರಾ ಗಾಂಧಿ ಶರಣಾಗಬೇಕಾಗುಂತು ಇದರಲ್ಲಿ 81 ದಿವಸದ ದೀರ್ಘ ಕಾಲ. ಅದ್ರ ಬಗ್ಗೆ ಲಾಠಿ ಚಾರ್ಜ್ ಮಾಡೋಕ್ಕೆ, ಗೋಲಿಬಾರ್ ಮಾಡೋಕ್ಕೆ, ಗುಂಡೂರಾಗಿ ಏನೇನು ಪ್ರಯತ್ನ ಮಾಡಿದ್ರು ಚಳವಳಿಯನ್ನು ಅಡಗಿಸೋಕ್ಕಾಗಲಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೂ ಹಲವಾರು ಸಣ್ಣ ಪುಟ್ಟ ಕಾರ್ಮಿಕರ ಚಳವಳಿಗಳೆಲ್ಲ ನಡೆದಿದ್ದವು. ಹೀಗಾಗಿ ರೈತರ ಚಳವಳಿ ಒಂದು ಕಡೆಗೆ, ಕಾರ್ಮಿಕರ ಚಳವಳಿ ಒಂದು ಕಡೆಗೆ, ಮತ್ತು ಮಧ್ಯಮ ವಿಭಾಗದ ಸಿಬ್ಬಂದಿಗಳು ಅವ್ರದ್ದು ಕೂಡ ಒಂದಷ್ಟು ಎಲ್ಲ ಚಳವಳಿಗಳು ಆ ಟೈಮಲ್ಲಿ ನಡೆದು ಅಂತ ನಾನು. ಮತ್ತು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವತ್ತಿನ ವಾತಾವರಣದ ಒಂದು ಪರಿಚಯಕ್ಕೋಸ್ಕರ ಅಂತ. ಮತ್ತು ಈ ರೀತಿಯಾಗಿ ನರಗುಂದದಲ್ಲಿ ರೈತ ಚಳವಳಿ ಆಗೋದಕ್ಕೆ ಮೊದಲೇನೆ ಸಾಂಸ್ಕೃತಿಕ ರಂಗದಲ್ಲಿ ಭಾಳಷ್ಟು ದೊಡ್ಡ ಬೆಳವಣಿಗೆಗಳು ಆ ವೇಳೆಗೆ ಆಗಿತ್ತು ಅಂತ ಅನ್ನುವಂಥ ಅಂಶ. 80ರ ಜುಲೈ 21 ಅಲ್ಲಿ ಈ ರೀತಿ ರೈತ ಚಳವಳಿ, ರೈತ ಬಂಡಾಯ ಸ್ಫೋಟ ಆಗೋ ಮೊದಲನೇ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ತುರ್ತು ಪರಿಸ್ಥಿತಿಯ ಒಳಗಡೆನೇ, ತುರ್ತು ಪರಿಸ್ಥಿತಿ ಮೊದಲೇ ಒಂದಷ್ಟು ಸಾಂಸ್ಕೃತಿಕ ರಂಗದಲ್ಲಿ ಜಾತಿ ವಿನಾಶ ಮೊದಲಾದಂಥ ಜಾತಿ ವಿನಾಶದ ಸಮಾವೇಶ, ಬರಹಗಾರರ ಒಕ್ಕೂಟ, ಈ ರೀತಿಯಾದಂಥ ಪ್ರಯತ್ನಗಳು ನಡೀತಾ, ಮತ್ತು ದಲಿತ ಸಾಹಿತ್ಯ ಸಿದ್ಧಲಿಂಗಯ್ಯ ಮತ್ತು ದೇವನೂರವರ ಕಥೆಗಳು, ಸಿದ್ಧಲಿಂಗಯ್ಯನವರ ಕವನಗಳು ಪುಟಿದು ಹೇಳ್ತಾ ಅದು ಹೊಸ ಇದನ್ನು ಶುರು ಮಾಡಿದ್ವು ಅನ್ನುವಂಥ ಸಂದರ್ಭ. ಆಮೇಲೆ ಅಂಥ ಒಂದು ಭಾಳ ಭಿನ್ನವಾದಂಥ ಅಭಿಪ್ರಾಯಗಳು ಹಲವಾರು ವೇದಿಕೆಗಳ ಮೂಲಕ ವ್ಯಕ್ತ ಆಗೋದಕ್ಕೆ ಬೇಕಾದಷ್ಟು ಸಾಂಸ್ಕೃತಿಕ ಕ್ರಿಯೆಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ಆಗ ತುರ್ತು ಪರಿಸ್ಥಿತಿ ಹೇರಲ್ಪಟ್ಟಿದೆ. ಅಂದರೆ ಗರಿಗೆದರ್ತಾ ಇದೆ ಸಾಂಸ್ಕೃತಿಕ ಲೋಕ, ಸಾಹಿತ್ಯ ಲೋಕ, ಹೊಸ ರೀತಿಯ ಅಭಿವ್ಯಕ್ತಿಗಳನ್ನ ಕಾಣೋದಕ್ಕೆ, ಹೊಸ ಅಭಿಪ್ರಾಯಗಳು ಮೂಡಿಸೋದಕ್ಕೆ ಅಂತೇಳಿ ಗರಿಗೆದರ್ತಾ ಇದೆ. ಅಂಥದ್ರ ಮೇಲೆ ಈ ತುರ್ತು ಪರಿಸ್ಥಿತಿ ಹೇರಲ್ಪಡ್ತು ಅನ್ನೋದನ್ನು ನಾವು ಗಮನಿಸಬೇಕು ಅಂತಲ್ಲ ಅನ್ನೋಂಥ ಅಂಶ. ಆ ತುರ್ತು ಪರಿಸ್ಥಿತಿ ಏರಿದ ಮೇಲೆ ಇದರಿಂದ ಒಳಗಡೆನೇ ತುರ್ತು ಪರಿಸ್ಥಿತಿ ಒಳಗಡೆನೇ ಅವರ ಸಾಂಸ್ಕೃತಿಕ ಲೋಕದ ಒಳಗಡೆ ಪ್ರತಿಭಟನೆಯ ದನಿಗಳು ಭಾರಿ ಗುಪ್ತಗಾಮಿನಿಯಾಗಿ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟ ಆಯಿತು ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥ ವಿಷಯ. ಮತ್ತು ತುರ್ತು ಪರಿಸ್ಥಿತಿಯನ್ನು ಆ ಕಡೆ ತೆಗೆದು ಹಾಕ್ತು ಅಂದ ಕೂಡಲೇ ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ಒಂದು ಹಲವಾರು ಚಟುವಟಿಕೆಗಳ 108 ಕ್ರಿಯೆಗಳು ಬೆಳೆದು ಒಂದು ರೀತಿಯಲ್ಲಿ ಇದನ್ನು ಪೋಸ್ಟ್ ಎಮರ್ಜೆನ್ಸಿ ಅಪ್ಸರ್ಜ್ ಅಂತ ಕರೀತಾರೆ. ಭಾರತದ ರಾಜಕೀಯ ಮತ್ತು ಚಳುವಳಿಗಳ ಇದರ ಇತಿಹಾಸದಲ್ಲಿ ಪೋಸ್ಟ್ ಎಮರ್ಜೆನ್ಸಿ ಅಪ್ಸರ್ಜ್ ಅಂತ ನಿಮಗೆಲ್ರಿಗೂ ಕೂಡ ಆ ವಿಷಯ ಗೊತ್ತಿರುವಂಥ ವಿಷಯ. ಆ ಪೋಸ್ಟ್ ಎಮರ್ಜೆನ್ಸಿ ಅಪ್ಸರ್ಜ್ ಏನಿದೆ, ಆ ಅಪ್ಸರ್ಜ್ನಲ್ಲಿ ಯಾವುದೆಲ್ಲ ಸೇರ್ಕೊಂತು ಅಂತ ಅನ್ನೋದನ್ನು ನೋಡೋಣ. ಸಾಂಸ್ಕೃತಿಕ ರಂಗದಲ್ಲೇ ನೋಡೋದಾದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯಗಳಿವೆಲ್ಲನೂ ಕೂಡ. ಆ ಕಡೆ ಬಂಡಾಯದ ಸಾಹಿತ್ಯ ಸಮ್ಮೇಳನ, ಮೊಟ್ಟ ಮೊದಲ ಬಂಡಾಯ ಸಾಹಿತ್ಯ ಸಮ್ಮೇಳನ, ಮತ್ತು ಅದಕ್ಕಿಂತ ಮೊದಲನೇ ದಲೇಕ ಸಭೆಗಳು ಆಗಿತ್ತು ಅಂತೇಳಿ ಆಗಿದ್ವು. ಮತ್ತು ಅದರ ಮೇಲೆ ಇರಲಿ, ನೀವು ಅದನ್ನು ಇದು ಮಾಡಿವ್ರಂತೆ ನಾನು ಇರಲಿ. ಇದೇನೆಂದರೆ ಆಮೇಲೆ ಡಿಬೇಟ್ ಕೂಡ ಮಾಡೋಣ ಬೇಕಾದ್ರೆ ಅದ್ರ ಬಗ್ಗೆ. ಆಮೇಲೆ ಫ್ಯಾಕ್ಟ್ಸ್ ಇಟ್ಕೊಂಡೇನೆ. ಅದರಲ್ಲಿ ನನ್ನ ಇದೇನೆಂದರೆ ಆ ಸಂದರ್ಭದಲ್ಲಿ ಇದ್ರದ್ದು ಏನೋ ಬಂಡಾಯ ಸಾಹಿತ್ಯ ಸಮ್ಮೇಳನ ಮತ್ತು ಮೊದಲ
ಸಮುದಾಯದ ಜಾಥಾ 79ರ ಅಕ್ಟೋಬರ್ರಿಂದ ನವಂಬರ್ವರೆಗೆ ನಡೆದಂಥ 1 ತಿಂಗಳ ಜಾಥಾ. ಆ ಜಾಥಾ ಈ ರೈತ ಚಳವಳಿಗಿಂತ ಮೊದಲೇನೇ ಆಗಿತ್ತು ಅನ್ನೋದನ್ನು ನೆನಪಿಸ್ತಾ ಇದ್ದೀನಿ. ಹೀಗಾಗಿ ಕರ್ನಾಟಕದ ಒಳಗಡೆ ಒಂದು ಸಾಂಸ್ಕೃತಿಕ ವಾತಾವರಣದ ಒಳಗಡೆ ಈ ಇದ್ರದ್ದು ಏನು ಪ್ರಜಾಪ್ರಭುತ್ವ ದಮನದ ವಿರುದ್ಧವಾದಂಥ ಪ್ರತಿಕ್ರಿಯೆ ಮತ್ತು ಜನರ ಎಡೆಗೆ ಹೋಗಬೇಕು ಅನ್ನೋಂಥ ಒಂದು ರೀತಿಯ ಒಂದು ಇದೇನಿದೆ ತಿಳುವಳಿಕೆ ಭಾಳಷ್ಟು ವ್ಯಾಪಕವಾಗಿ ಹಬ್ಬಿತ್ತು ಅಂತ. ಇವೆಲ್ಲನೂ ಕೂಡ ಹೇಳ್ತಾ ಇರೋದ್ರ ಉದ್ದೇಶ ಇಷ್ಟೇ. ಆ ಕಡೆ ರೈತ ಭಾರಿ ದೊಡ್ಡ ಜನಸಂಖ್ಯೆ ಆದಂಥ ರೈತ ವಿಭಾಗ ಮತ್ತು ಕಾರ್ಮಿಕರು, ಮಧ್ಯಮ ವರ್ಗ ಮತ್ತು ಇಲ್ಲಿ ಸಾಂಸ್ಕೃತಿಕ ರಂಗದ ಒಳಗಡೆ ಕೆಲಸ ಮಾಡುವಂಥ ಎಲ್ಲ ಕ್ರಿಯಾಶೀಲರು, ಸಾಹಿತಿಗಳು, ಬುದ್ಧಿಜೀವಿಗಳು, ಇವರೆಲ್ಲರ ಹಿತವೂ ಕೂಡ, ಇವರೆಲ್ಲರ ಒಂದು ಸಿಟ್ಟು ಈ ಪರಿಸ್ಥಿತಿ ಇದರಲ್ಲಿ ಸಿಟ್ಟು ಕೂಡ ಮೇಳವಿಸಿ ಒಗ್ಗೂಡಿ ಆ ಸಂದರ್ಭದಲ್ಲಿ ಈ ಅಪ್ಸರ್ಜ್ ಆಯಿತು ಅಂತ ಅನ್ನೋದು ಮುಖ್ಯವಾಗಿ ನಾನು ಹೇಳೋದಕ್ಕೆ ಬಯಸ್ತಾ ಇರೋದು. ಅದರಿಂದ ಈ ಒಂದು ಇದರಲ್ಲಿ ಆ ರೀತಿ ಸಮಾಜದ ಒಳಗಡೆಯ ವಿವಿಧ ಸಮುದಾಯಗಳು, ವಿವಿಧ ಸ್ತರಗಳು ಅದರಲ್ಲಿ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ, ಒಂದೇ ಕಾರಣಕ್ಕಾಗಂತೂ ಅಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ ಈ ತುರ್ತು ಪರಿಸ್ಥಿತಿ ಮತ್ತು ಅದಕ್ಕಿಂತ ಮೊದಲಿನ ಇದರಿಂದ ತುರ್ತು ಪರಿಸ್ಥಿತಿಗಿಂತ ಮೊದಲಿನ ಪರಿಸ್ಥಿತಿ ಮತ್ತು ತುರ್ತು ಪರಿಸ್ಥಿತಿ ಇವೆರಡರಿಂದಲೂ ಕೂಡ ಸಮಾಜದ ಬೇರೆ ಬೇರೆ ಸಮುದಾಯಗಳು ಮತ್ತು ಬೇರೆ ಬೇರೆ ಸ್ತರಗಳು, ಬೇರೆ ಬೇರೆ ವರ್ಗಗಳು ಇವು ಎಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಬಾಧಿತರಾಗಿದ್ದರು. ಬೇರೆ ಬೇರೆ ಕಾರಣಕ್ಕಾಗಿ ಇದ್ರ ಬಗ್ಗೆ ಬಹಳ ಸಿಟ್ಟು ಒಳಗಡೆ ಅವರಲ್ಲಿ ಇತ್ತು ಅಂತ ಅನ್ನುವಂಥ ಅಂಶ. ತುರ್ತು ಪರಿಸ್ಥಿತಿಯನ್ನು ತೆಗೆದ ಕೂಡಲೇ ಈ ರೀತಿಯಾದಂಥ ಒಂದು ಅಪ್ಸರ್ಜ್ ಅಥವಾ ಆಸ್ಫೋಟ, ಈ ಚಳುವಳಿಗಳ ಆಸ್ಫೋಟ ಆಯಿತು ಅಂತ ಅನ್ನೋದನ್ನು ನಾವು ಅಲ್ಲಿ ಗಮನಿಸಬೇಕು. ಹೀಗಾಗಿ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಎಲ್ಲ ವರ್ಗಗಳು, ಸಮುದಾಯಗಳು, ಬೇರೆ ಬೇರೆ ಸ್ತರಗಳು, ಅದರಲ್ಲಿರೋ ಬೇರೆ ಬೇರೆ ಸ್ತರಗಳು ಒಗ್ಗೂಡಿ ಅದೊಂದು ಚೈತನ್ಯದ ಒಂದು ಬುಗ್ಗೆ ಚಿಮ್ಮಿದಂಗೆ ಆಯಿತು ಆ ಸಂದರ್ಭದಲ್ಲಿ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಗುರುತಿಸಬೇಕು ಅಂತ. ಹಾಗೆ ಮಾಡುವಾಗ ಇದರಲ್ಲಿ ನಮ್ಮ ಸಾಂಸ್ಕೃತಿಕ ಜಾಥಾಗಳು ಈ ರೀತಿಯಾದಂಥ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡೋಕ್ಕೆ ಸಹಾಯ ಮಾಡಿದ್ವು. ಮೊದಲನೇದು ಇದರ ಸಾಂಸ್ಕೃತಿಕ ಜಾಥಾ 79ರ ಇದರಲ್ಲಿ ನಡೆದಿದ್ದು ಹೊಸ ಮೌಲ್ಯಗಳತ್ತ ಅಂತೇಳಿ, ಮತ್ತು ಎರಡನೇದು ರೈತರತ್ತ ಅಂತೇಳಿ 81ರಲ್ಲಿ ನಡೆದಂಥ ಜಾಥಾ. ಅದು ನರಗುಂದದ ಪಾಸಾಗಿ ಹೋದಂಥ ಜಾಥಾ ಅದು. ಮತ್ತು ಈ ಮೊದಲನೇ ಜಾಥಾ ನನಗೆ ತಿಳಿದಂಗೆ ಒಂದು 1600 ಕಿಲೋಮೀಟ್ರು 300 ಹಳ್ಳಿಗಳಲ್ಲಿ ಪ್ರದರ್ಶನ ಆಯಿತು ಅಂತ. ಎರಡನೇ ಜಾಥಾ ಸುಮಾರು 10 ಜಿಲ್ಲೆಗಳ ಇದರೊಳಗಡೆ 1500ಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದ್ದಾವೆ ಅಂತೇಳಿ ಒಂದು ಕಡೆ ನೋಡಿದೆ ನಾನು. ಹೀಗೆ ಅದರ ಆ ವ್ಯಾಪಕತೆ ನಾವು ಅರ್ಥ ಮಾಡ್ಕೋಬೇಕು ಇದರಿಂದ ಅಂತ. 300 ಹಳ್ಳಿಗಳು ಅದಾದರೆ ಇದು 1500 ಅನ್ನುವಂಥ ರೀತಿಯಲ್ಲಿ ಈ ವ್ಯಾಪಕವಾದಂಥ ಜಾಥಾ ಆಗಿ ಅದು ಹಳ್ಳಿಗಳಲ್ಲಿ ಜನರನ್ನು ಬಡಿದೆಬ್ಬಿಸೋದಕ್ಕೆ ಸಹಾಯ ಆಯಿತು ಅಂತ ಆ ಸಂದರ್ಭದ ಒಳಗಡೆ ಅಲ್ಲಿಂದ ಮುಂದಕ್ಕೆ ಇನ್ನು ಬರಗಾಲದ ಬಗ್ಗೆ ಒಂದು ಸಮುದಾಯದ ಜಾಥಾ ನಡೆದಿದೆ. ಮತ್ತು ಶಾಂತಿ, 100 ಅಡಿಗಳ ಬಣ್ಣದ ನಡೆಯನ್ನು ಅಂತೇಳಿ ಶಾಂತಿ ಜಾಥಾ ಆಗಿದ್ದು ಅದೊಂದು ಭಾರಿ ವಿಶಿಷ್ಟವಾದಂಥ ಒಂದು ಸಂಗತಿ. ಹೀಗೆ ಈ ಎಲ್ಲ ಜಾಥಾಗಳ ಸಂದರ್ಭದಲ್ಲಿ ಅಲ್ಲಿಯ ಜನ ಮನಸ್ಸನ್ನು ಹೆಚ್ಚೆಚ್ಚು ಅವರ ಇದನ್ನು ವಿಸ್ತರಿಸೋದಕ್ಕೆ ಸಹಾಯ ಆಗಿದೆ ಅಂತ ಅನ್ನುವಂಥ ಅಂಶನ ಜ್ಞಾಪಿಸ್ಕೊಳ್ಳೋಣ, ಇದು ಮಾಡ್ಕೊಂಡು ಗುರುತಿಸ್ಕೊಳ್ಳೋಣ. ಅದರಲ್ಲಿ ಭಾಳ ಮುಖ್ಯವಾದಂಥ ಒಂದು ಇದು ನನಗೆ ಏನಂದರೆ, ಈ ಒಂದು ಸಾಂಸ್ಕೃತಿಕ ಜಾಥಾ 79ರ ಸಾಂಸ್ಕೃತಿಕ ಜಾಥಾ ಯಶಸ್ವಿ ಆಗಬೇಕಾದ್ರೆ, ಅಷ್ಟೊಂದು ದೊಡ್ಡ ಪ್ರಮಾಣದ ಯಶಸ್ಸನ್ನು ಪಡಿಬೇಕಾದ್ರೆ
ಭಾರಿ ದೊಡ್ಡ ಪ್ರಮಾಣದಲ್ಲಿ ವಾತಾವರಣ ಅವತ್ತಿನ ಇದರಲ್ಲಿ ಇದ್ದಂಥ ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಮೂಡಿಬಂದಂಥ ಸಿಟ್ಟು, ಆಕ್ರೋಶ ಮತ್ತು ಅತೃಪ್ತಿ, ಅಸಮಾಧಾನಗಳು ಅದರಲ್ಲಿ ಎಲ್ಲ ವರ್ಗಗಳು ಸೇರಿಕೊಂಡಿದ್ದು ಅಂತ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಅಂಶ. ಅದರ ಜೊತೆಯಲ್ಲಿ ಸಮುದಾಯದ ಹಲವು ಶಾಖೆಗಳು ಈ ಜಾಥಾ ಆಗೋದಕ್ಕೆ ಮೊದಲನೇ ಈ ಸಮುದಾಯದ ಆಶಯಗಳು ಮತ್ತು ನಾಟಕಗಳನ್ನ ನೋಡಿ ಒಂದು 4-6 ಕಡೆ ಸಮುದಾಯದ ಘಟಕಗಳು ಆಗಲೇ ಆಗಿದ್ದು. ಧಾರವಾಡ, ಮೈಸೂರು, ಮಂಗಳೂರು ಇಂಥ ಕಡೆ ಘಟಕಗಳಾಗಿದ್ದು ಅಂತಲಂಥ ಅಂಶ. ಅದು ಇಂಥದ್ದೊಂದು ಜಾಥಾನ ಕೈಗೊಳ್ಳೋಕ್ಕೆ ಒಂದು ಕಡೆಗೆ ವಾತಾವರಣ ಮತ್ತು ಇನ್ನೊಂದು ಕಡೆಗೆ ಈ ರೀತಿ ಸಂಘಟನಾತ್ಮಕ ಇದು ಆಗಿದ್ದು ಅದಕ್ಕೆ ಸಹಾಯ ಬಂದು ಎರಡೂ ಕೂಡ ಮೇಳವಿಸಿ ಇದಾಗೋದಕ್ಕೆ ಅದು ಜಾಥಾ ಮಾಡೋದಕ್ಕೆ ಸಾಧ್ಯ ಆಯಿತು ಮತ್ತು ಭಾರಿ ದೊಡ್ಡ ಪ್ರಮಾಣದ ಯಶಸ್ಸನ್ನು ಪಡ್ಕೊಳ್ತು ಅಂತ. ಹಾಗೆ ಇದು ಮಾಡುವಾಗ ಈ ಜಾಥಾಗಳ ಸಂದರ್ಭದಲ್ಲಿ ನಾವು ಭಾಳ ಸತಿ ನಾನು ಕರ್ನಾಟಕದ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ನೋಡಿರೋದು. ಅದರಲ್ಲಿ ರಾಯಚೂರು ಒಂದು ಭಾಳ ಮುಖ್ಯವಾದಂಥ ಉದಾಹರಣೆ. ನಮ್ಮ ತಾಯಣ್ಣ ಅದರಿಂದ ಬಂದಿರೋದು ಏನಂದರೆ, ಯಾರು ಸಾಂಸ್ಕೃತಿಕ ಜಾಥಾಗಳಲ್ಲಿ ಭಾಗವಹಿಸಿ ಅದರಲ್ಲಿ ನಟರಾಗಿ ಅಥವಾ ಸಂಘಟಕರಾಗಿ ಕೆಲಸ ಮಾಡಿದ್ರೋ ಅವರು ಮುಂದಕ್ಕೆ ಅನೇಕ ಸಾಮಾಜಿಕ ಚಳವಳಿಗಳ ಕಾರ್ಯಕರ್ತರಾಗಿ, ನಾಯಕರಾಗಿ ಬೆಳೆದರು. ಅಥವಾ ಸಾಮಾಜಿಕ ಚಳವಳಿಗಳಲ್ಲಿ ಮೊದಲು ಇದ್ದವರು ಸಾಂಸ್ಕೃತಿಕ ಜಾಥಾಗಳಲ್ಲಿ ಭಾಗವಹಿಸಿ, ಹೀಗಾಗಿ ಒಂದು ರೀತಿ ಇಂಟರ್ಚೇಂಜ್ ಅಥವಾ ಎಕ್ಸ್ಚೇಂಜ್ ಅನ್ನೋ ರೀತಿಯಲ್ಲಿ ಈ ಕಾರ್ಯಕರ್ತರ ನಡುವೆ ಆ ಥರದ ಒಂದು ಇದು ಇತ್ತು. ಆ ಸಂದರ್ಭದಲ್ಲಿ, ಆ ಸಾಮಾಜಿಕ ಸಂದರ್ಭದಲ್ಲಿ ಅಲ್ಲಿಯ ಚಳವಳಿಯ ಅನುಭವವನ್ನು ಇಲ್ಲಿಗೆ ತಗೊಂಬಂದು ಇಲ್ಲಿ ಅದನ್ನು ಸಾಂಸ್ಕೃತಿಕ ಜಾಥಾವನ್ನು ಸಂಘಟಿಸೋದಾದರೆ, ಸಾಂಸ್ಕೃತಿಕ ಜಾಥಾದ ಅನುಭವವನ್ನು ಇದರಲ್ಲಿ ತೊಗೊಂಡೋಗಿ ಸಾಮಾಜಿಕ ಚಳವಳಿಗಳಿಗೆ ತೊಗೊಂಡೋಗಿ ಆ ಸಾಮಾಜಿಕ ಚಳವಳಿಗಳಲ್ಲಿ ಅದನ್ನು ಬಳಸ್ಕೊಂಡು ಅದನ್ನು ಕೂಡ ಬೆಳೆಸ್ತಾಯಿದ್ರು ಅನ್ನುವಂಥ ಈ ರೀತಿಯ ಪರಸ್ಪರ ಎಕ್ಸ್ಚೇಂಜು ಒಂದು ಕಾಮನ್ ಆದಂಥ ಕಾರ್ಯಕರ್ತರ ಒಂದು ಸಮೂಹ ಇವೆಲ್ಲದರ ನಡುವೆ ಇತ್ತು ಅನ್ನೋವಂಥ ಒಂದು ಅಂಶ. ಆದರೆ ಈ ಮುಖ್ಯವಾಗಿ ಈಗ ಯಾಕೆ ಹೀಗಾಗಿದೆ ಅಂತ ಭಾಳ ಸತಿ ನಮಗೆ ಪ್ರಶ್ನೆಗಳು ಮೂಡ್ತವೆ. ಯಾಕೆ ಹೀಗಾಗಿದೆ ಅಂತ ಯಾಕೆ ಹೀಗಾಗಿದೆ ಅಂತ ಅನ್ನೋದು ಆಗಲಿಂದನೇ ಶುರುವಾಯಿತು. ನಿಮಗೆಲ್ಲರಿಗೂ ಕೂಡ ಭಾಳಷ್ಟು ಜನಕ್ಕೆ ಗೊತ್ತಿರೋವಂಥ ವಿಷಯ ಆದ್ರೂ ಕೂಡ ಅದನ್ನು ಈ ರೀತಿ ವಿಶ್ಲೇಷಣೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ, ಯಾವ ಎಲ್ಲ ಜನ ಸಮುದಾಯಗಳು ಮತ್ತು ಅದರ ವಿವಿಧ ಸ್ತರಗಳು ಎಲ್ಲವೂ ಕೂಡ ಒಟ್ಟಿಗೆ ಸೇರಿಕೊಂಡು ತಮ್ಮ ಎಲ್ಲ ಸಿಟ್ಟನ್ನು ಹೊರಹಾಕಿ, ಆ ಹೊರಹಾಕೋದ್ರಲ್ಲಿ ಒಟ್ಟಿಗೆ ಸೇರಿ, ಆ ಒಟ್ಟಿಗೆ ಸೇರೋದ್ರ ಮೂಲಕ ಅದಕ್ಕೊಂದು ವಿಶೇಷವಾದಂಥ ಒಂದು ಇದು ಉತ್ಸಾಹ, ಸ್ಫೂರ್ತಿ, ಪರಸ್ಪರ ಸ್ಫೂರ್ತಿ ಎಲ್ಲವೂ ಕೂಡ ಅದರಲ್ಲಿ ಸಿಗ್ತಾಯಿದ್ವು ಪರಸ್ಪರವಾಗಿ. ಆದರೆ ಅಲ್ಲಿಂದ ಮುಂದಕ್ಕೆ ಈ ಬೇರೆ ಬೇರೆ ಸ್ತರಗಳು, ಬೇರೆ ಬೇರೆ ಸಮುದಾಯಗಳು, ಅದು ದಲಿತ, ಹಿಂದುಳಿದ ಅಥವಾ ಕಾರ್ಮಿಕ, ರೈತರಲ್ಲಿ ಶ್ರೀಮಂತ ರೈತರು ಇವೆಲ್ಲರೂ ಇದರಲ್ಲಿ ಸೇರಿಕೊಂಡು ಅವರವರ ಹಿತಗಳು, ಅವರವರ ಆಸಕ್ತಿಗಳು ಬೇರೆ ಬೇರೆ ಆಗೋಕ್ಕೆ ಶುರುವಾಯಿತು. ಯಾವಾಗ ಇದೊಂದು ಪರಿಸ್ಥಿತಿ ಸ್ವಲ್ಪ ತಿಳಿಯಾಯಿತೋ, ಅದರಲ್ಲೂ ಭಾಳ ಮುಖ್ಯವಾಗಿ ಜನತಾ ಸರ್ಕಾರ ಆವಾಗ ಬಂದಮೇಲೆ, ಜನತಾ ಪಕ್ಷದ ಸರ್ಕಾರ ಬಂದಮೇಲೆ ಸ್ವಲ್ಪ ಪರಿಸ್ಥಿತಿ ತಿಳಿಯಾಯಿತು. ಅವರವರ ಒಂದು ಸಂಘಟನಾತ್ಮಕ ಹಿತಾಸಕ್ತಿ ಮತ್ತು ವೈಯಕ್ತಿಕ ಹಿತಾಸಕ್ತಿ ಇವೆರಡೂ ಕೂಡ ಮೇಲೆ ಎದ್ದು ಬರೋದಕ್ಕೆ ಶುರುವಾಗಿ ಈ ಐಕ್ಯತೆ, ಈ ಒಟ್ಟುಗೂಡಿ ಕೆಲಸ ಮಾಡ್ತಿದ್ದು ಅನ್ನೋದೇನಿದೆ, ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಿದ್ದು ಪೂರ್ತಿಯಾಗಿ ವಿಘಟನೆ ಆಗ್ತಾ ಬಂತು. ಆ ವಿಘಟನೆ ಆಗ್ತಾ ಬಂದದ್ದು ಆಗ್ತಾ ಬರ್ತಾನೇ ಇದೆ, ವಿಘಟನೆ ಆಗ್ತಾನೇ ಇದೆ ಅನ್ನೋಂಥ ಸ್ಥಿತಿಯನ್ನು ಇವಾಗ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ಅನ್ನೋಂಥ ಅಂಶ. ಅದರಿಂದಾಗಿ ಯಾವಾಗ ಈ ರೀತಿಯಾಗಿ ಎಲ್ಲ ಸಮುದಾಯಗಳ ಬೇರೆ ಬೇರೆ ಸ್ತರಗಳು, ವರ್ಗಗಳು, ಸಾಮಾಜಿಕ ಜಾತಿ ವಿಭಾಗಗಳು, ಸಮುದಾಯಗಳು ಇವೆಲ್ಲವೂ ಕೂಡ ತಮ್ಮ ಎಲ್ಲ ಹಿತವನ್ನು ಒಟ್ಟುಗೂಡಿಸ್ತಾರೋ ಆಗ ಅದಕ್ಕೊಂದು ಬರುವಂಥ ಉಬ್ಬರ, ಆ ಚಳವಳಿಯ ಉಬ್ಬರನೇ ಬೇರೆ. ಅಂಥದ್ದೊಂದು ಚಳವಳಿಯ ಉಬ್ಬರ ತುರ್ತು ಪರಿಸ್ಥಿತಿ ನಂತರ ಬಂದಿತ್ತು. ಅದಕ್ಕೆ ಹೆಗರಣೆಯಾಗಿ ಅಥವಾ ಹೋಲಿಸ್ಬೋದಾದಂಥದ್ದು ಸ್ವಾತಂತ್ರ್ಯ ಚಳವಳಿ ಇದೆ, ಅದರ ನಡುವೆ ಯಾವುದೂ ಇಲ್ಲ. ಮತ್ತು ಅದರ ನಂತರನೂ ಕೂಡ ಆ ಥರದ ಚಳವಳಿಯ ಉಬ್ಬರ ಯಾವುದೂ ಇಲ್ಲ. ಹೀಗಾಗಿ ಸ್ವಾತಂತ್ರ್ಯ ಚಳವಳಿ ಆವಾಗ ಎಲ್ಲರ ಹಿತಗಳು ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ
ಅವರ ಪ್ರತಿಯೊಬ್ಬ ಸಮುದಾಯದ ಹಿತಾಸಕ್ತಿ ಬೇರೆ ಬೇರೆಯೇ ಇದ್ರೂ ಅವೆಲ್ಲವೂ ಕೂಡ ಒಟ್ಟುಗೂಡಿದ್ವು. ಹಾಗೆ ಇಲ್ಲಿ ಕೂಡ ಬೇರೆ ಬೇರೆ ರೈತರ ಹಿತಾಸಕ್ತಿ ಬೇರೆ, ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಲ್ಲ ಅನ್ನೋದು ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡಿಬಿಟ್ಟಿದ್ರು ಅನ್ನೋದು ಅವರು ಭಾಳಷ್ಟು ಜನಕ್ಕೆ ಅರ್ಥ ಆಗಿರ್ಬೋದು, ಅರ್ಥ ಆಗಿಲ್ಲದೆ ಇರ್ಬೋದು, ಯಾರೋ ಕೆಲವರಿಗೆ ಮಾತ್ರನೇ ಅದು ಅರ್ಥ ಆಗಿರ್ಬೋದು. ಆದರೆ ಅವರಿಗೆ ಅವರ ಜೀವನ ಭಾಳ ದೊಡ್ಡ ಪ್ರಮಾಣದಲ್ಲಿ ಜೀವನದ ಸಂಕಟಗಳು ಇದರಿಂದ ತುರ್ತು ಪರಿಸ್ಥಿತಿಯಿಂದ ಉಂಟಾಗಿದ್ದು ಅನ್ನೋಂಥ ಒಂದು ಸಿಟ್ಟಿತ್ತು ಅಂತ. ಹಾಗೆಯೇ ಕಾರ್ಮಿಕರಿಗೆ ಅಥವಾ ಬೇರೆ ಬೇರೆಯವರಿಗೆ ಆಯಾ ಸಮುದಾಯಗಳಿಗೆ ಬೇರೆ ಬೇರೆ ರೀತಿಯ ಸಂಕಷ್ಟಗಳಿಂದ ಅವ್ರಿಗೆ ಆಯಾ ಇದರಲ್ಲಿ ಸಿಟ್ಟಿತ್ತು. ಮತ್ತು ಸಾಹಿತಿಗಳು, ರಂಗಭೂಮಿ ಅವರಿಗೆ ಅವರದೇ ಆದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ತಮ್ಮ ಇದನ್ನು ಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ, ತಮ್ಮ ಸಾಹಿತ್ಯವನ್ನು ಸರಿಯಾದಂಥ ರೀತಿಯಲ್ಲಿ ಅದನ್ನು ಬರೆದು ಪ್ರಕಟ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರೋವಂಥದ್ದು. ಅದರಲ್ಲಿ ಪತ್ರಿಕೆಗಳು ಮತ್ತು ಇದರಲ್ಲಿ ಆಕಾಶವಾಣಿ ಇದರಲ್ಲೆಲ್ಲ ಆದಂಥ ದೊಡ್ಡ ಪ್ರಮಾಣದ ರಿಸ್ಟ್ರಿಕ್ಷನ್ಸು ಇವೆಲ್ಲವೂ ಕೂಡ ಅವರಿಗೆ ಆ ಥರದ ಒಂದು ಸಿಟ್ಟನ್ನು ಉಂಟು ಮಾಡಿತ್ತು. ಹೀಗಾಗಿ ಸಿಟ್ಟು ಬೇರೆ ಬೇರೆ ಕಾರಣಕ್ಕೆ, ಆದರೆ ಸಿಟ್ಟು ಒಂದೇ ಗುರಿ ಅದಕ್ಕೆ. ಆ ಒಂದು ಇದೇನಿದೆ ಅದು ಮುಂದಕ್ಕೆ ಅವರವರ ಇದಕ್ಕೇನು ಸಮುದಾಯಗಳ ಹಿತಾಸಕ್ತಿ ಮತ್ತು ಸಂಘಟನೆಗಳ ಹಿತಾಸಕ್ತಿ, ವೈಯಕ್ತಿಕ ಹಿತಾಸಕ್ತಿ ಇವೆಲ್ಲವೂ ಕೂಡ ಬೇರೆ ಬೇರೆ ಆಗ್ತಾ ಬಂದು ಅಂತ ಅನ್ನೋದು. ಆ ರೀತಿ ಬೇರೆ ಬೇರೆ ಆಗಿರೋದು ಮತ್ತೆ ಇವತ್ತು ಇನ್ನೂವರೆಗೂ ಕೂಡಿಲ್ಲ. ಆ ರೀತಿ ಎಲ್ಲ ಸಮುದಾಯಗಳ ಹಿತಾಸಕ್ತಿಯು ಕೂಡ ಕೂಡಿ ಒಂದೇ ಗುರಿಯತ್ತ ಇದು ಮಾಡುವಂಥ ಇದು ಇನ್ನೂ ಕೂಡ ಆಗಿಲ್ಲ ನಮ್ಮ ಅವತ್ತು ನಂತರದ ಇತಿಹಾಸದಲ್ಲಿ ಅನ್ನೋದನ್ನು ನಾವು ನೋಡಬೇಕಾಗಿರುವಂಥ ಇದು ಅಂತ. ಹೀಗಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾವ ಉಬ್ಬರವನ್ನು ಕಂಡಿತ್ತೋ, ಸಾಂಸ್ಕೃತಿಕ ರಂಗದಿಂದ ಹಿಡಿದು ಚಳವಳಿಗಳು ಮತ್ತು ಸಾಂಸ್ಕೃತಿಕ ರಂಗ ಎಲ್ಲನೂ ಕೂಡ ಯಾವ ಉಬ್ಬರವನ್ನು ಕಂಡಿತ್ತೋ ಅದು ತುರ್ತು ಪರಿಸ್ಥಿತಿಯ ನಂತರನೇ ಮತ್ತೆ ಸ್ವಲ್ಪ ಮಟ್ಟಿಗೆ ಎದ್ದು ಕಂಡಿದ್ದು. ಸ್ವಾತಂತ್ರ್ಯ ಚಳವಳಿಯ ಉಬ್ಬರ ಏನಿದೆ ಆ ಎತ್ತರಕ್ಕೆ ಅದು ಹೋಗಿಲ್ಲದೆ ಇದ್ರು ಅದರ ನಂತರದ ಶಿಖರ ತುರ್ತು ಪರಿಸ್ಥಿತಿಯ ನಂತರದ ಅಪ್ಸರ್ಜ್. ಅಲ್ಲಿಂದ ನಂತರ ಇಲ್ಲಿಯವರೆಗೆ ಆ ರೀತಿಯ ಒಂದು ಅಪ್ಸರ್ಜ್ ಆಗುವಂಥ ಇದಕ್ಕೆ ಎಲ್ಲ ಸಮುದಾಯಗಳ ಎಲ್ಲ ವರ್ಗಗಳ ಹಿತಾಸಕ್ತಿಗಳು ಕೂಡ ಒಗ್ಗೂಡಿ ನಾವೆಲ್ಲರೂ ಕೂಡ ಇದನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ರೀತಿಯ ಒಂದು ಐಕ್ಯತೆ ಅಥವಾ ಒಗ್ಗಟ್ಟು ಮೂಡಿ ಬಂದಿಲ್ಲ ಇನ್ನೂ ಕೂಡ ಅಂತ ಅನ್ನುವಂಥದ್ದು ಅಭಿಪ್ರಾಯ. ಮತ್ತು ಅದಕ್ಕೆ ಇವಾಗ ಡೆಲ್ಲಿ ಪಕ್ಕದಲ್ಲಿ ಭಾರಿ ದೊಡ್ಡ ರೈತ ಚಳವಳಿ ಆಯಿತು, ಭಾಳ ದೀರ್ಘಕಾಲ. ಆ ಚಳವಳಿ ರೈತ ಚಳವಳಿ ಆದಾಗಲೂ ಕೂಡ ಅದು ಯಾರೋ ಕೆಲವರಿಗೆ ಕೆಲವು ಸ್ತರಗಳಿಗೆ ಮಾತ್ರನೇ, ರೈತಾಪಿ ವಿಭಾಗದಲ್ಲೂ ಎಲ್ರಿಗೂ ಅಲ್ಲ, ರೈತಾಪಿ ವಿಭಾಗದಲ್ಲೂ ಕೆಲವು ಸ್ತರಗಳು ಮಾತ್ರನೇ ಅದು ಬಾಧಿಸ್ತು ಅಥವಾ ಪ್ರಭಾವ ಬೀರ್ತು. ಹಾಗೆ ಇನ್ನೊಂದು ಯಾವುದೋ ಒಂದು ಚಳವಳಿ ಚನ್ನರಾಯಪಟ್ಟಣದ್ದು ಆಯಿತು ಅಂತಂದರೆ ಅದು ಕೂಡ ಕೆಲವರಿಗೆ ಮಾತ್ರನೇ ಅನ್ನೋಂಥ ರೀತಿ, ಎಲ್ಲರಿಗೆ ಇಡೀ ಸಮಾಜದ ಎಲ್ಲರಿಗೂ ಕೂಡ ಕಾಡುವಂಥ ರೀತಿಯ ಇದು ಆಗಿಲ್ಲ ಅಂತ ಅನ್ನೋಂಥದ್ದು. ಹೀಗೆ ಎಲ್ಲರನ್ನೂ ಇದು ಮಾಡುವಂಥ ಬಾಧಿಸುವಂಥ ಪರಿಸ್ಥಿತಿ ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡಬೇಕು ಅಂತ ಅನ್ನೋಂಥ ರೀತಿಯ ಒಂದು ಮನಸ್ಥಿತಿಯನ್ನು ಉಂಟು ಮಾಡುವಂಥ ಪರಿಸ್ಥಿತಿ ಇಷ್ಟೆಲ್ಲ ಚಳವಳಿಗಳಾದಮೇಲೂ ಕೂಡ ಇನ್ನೂ ಕೂಡ ಮೂಡಿಲ್ಲ. ಅದಕ್ಕೆ ಜಾಗತೀಕರಣದ ಪರಿಣಾಮ ಅಥವಾ ಖಾಸಗೀಕರಣದ ಪರಿಣಾಮ, ಅದರಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆಯವರ ಹಿತಾಸಕ್ತಿಗಳಿಗೆ ಯಾವ ರೀತಿ ಇದಾಗಿದೆ, ಮತ್ತು ಕೋಮುವಾದದ ಪರಿಣಾಮ. ಆ ಕೋಮುವಾದದಿಂದ ಈ ರೀತಿ ಜಾಗತೀಕರಣದ ಪರಿಣಾಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನು ಅರ್ಥೈಸ್ಕೊಳ್ಳೋಕ್ಕೆ ಸಾಮಾನ್ಯ ಜನರಿಗೆ ಆಗದಂಥ ಒಂದು ಪರಿಸ್ಥಿತಿಯನ್ನು ತಂದಿಡೋಷ್ಟು ಡಿವಿಯೇಟ್ ಮಾಡುವಂಥ ಒಂದು ಮಿಸ್ಡೈರೆಕ್ಟ್ ಮಾಡುವಂಥ ಕೋಮುವಾದದ ಒಂದು ಇದು ಇವೆಲ್ಲವೂ ಕೂಡ ಅದಕ್ಕೆ ಸೇರಿಕೊಂಡು ಅದರಿಂದಾಗಿ ಇನ್ನೂ ಕೂಡ ಆ ರೀತಿಯ ಒಂದು ದೊಡ್ಡ ಉಬ್ಬರ, ಚಳವಳಿಯ ಉಬ್ಬರ, ಎಲ್ಲ ವಿಭಾಗಗಳು ಒಗ್ಗೂಡಿ ಒಂದೇ ಗುರಿಯತ್ತ ಒಂದೇ ಗುರಿಯನ್ನು ಇಟ್ಕೊಂಡು ಇದು ಮಾಡುವಂಥ ಒಂದು ಉಬ್ಬರ ಇನ್ನೂ ಕೂಡ ಮೂಡಿಲ್ಲ. ಮತ್ತು ಹಂಗಂತ ಅಂದ್ಕೊಳ್ಳೆ ಈ ರೀತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಚಳವಳಿಗಳು ಬೇರೆ ಬೇರೆ ರೀತಿಯ ತೀವ್ರತೆಯಲ್ಲಿ ನಡೆಯೋದಕ್ಕೆ ಆರಂಭ ಆಗಿರೋದು ಮುಂದಕ್ಕೆ ಆ ದಿಕ್ಕಿನತ್ತ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಅದು ಸೂಚಿಸ್ತದೆ. ಇಲ್ಲಿ ಈಗ ಆಗಿಲ್ಲ, ಆದರೆ ಮುಂದಕ್ಕೆ ಆಗಲ್ಲ ಅಂತಲ್ಲ, ಮುಂದಕ್ಕೆ ಅಂಥದ್ದೊಂದು ಗಿಟ್ಟಿಸುವಂಥ ಸಂದರ್ಭ ಇದೆ. ಸ್ವಾತಂತ್ರ್ಯ ಚಳವಳಿಯ ಚರಿತ್ರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. 20ರಲ್ಲಿ ಒಂದು ದೊಡ್ಡ ಚಳವಳಿ ಆಯಿತು ಅಂದರೆ 30ರಲ್ಲೇ ನೆಕ್ಸ್ಟ್ 30ರಲ್ಲಿ ಆದಮೇಲೆ 42ರಿಂದ 47ರ ನಡುವೆ ಮತ್ತು ನೆಕ್ಸ್ಟ್ ಆ ಥರದ ಚಳವಳಿಗಳ ಇದು ಆಗಿತ್ತು.
ಹೀಗಾಗಿ ಚಳವಳಿಗಳಲ್ಲಿ ಮತ್ತು ಈ ರೀತಿಯ ಒಂದು ಇದರ ಏನು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಳವಳಿಗಳ ಇದರಲ್ಲಿ ಉಬ್ಬರ ಎಷ್ಟು ಇದಾಗಿರ್ತದೋ ಆ ಉಬ್ಬರದ ಸಂದರ್ಭದಲ್ಲಿ ಕೆಲಸ ಮಾಡೋ ರೀತಿ ಬೇರೆ. ಉಬ್ಬರ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಕೆಲಸದ ವಿಧಾನ ಎಲ್ಲರನ್ನೂ ಕೂಡ ಜೊತೆಲಿಟ್ಕೊಂಡು ಮಾಡಬೇಕು ಅನ್ನೋಂಥ ಕೆಲಸದ ವಿಧಾನ ಬೇರೆ. ಇಳಿತದ ಸಂದರ್ಭದಲ್ಲಿ ಕೆಲಸ ಮಾಡಬೇಕಂತ ರೀತಿಯ ವಿಧಾನ ಅದರ ವಿಧಾನಗಳೇ ಬೇರೆ. ಆದರೆ ಆ ಇಳಿತದ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ನಿರಾಶೆಗೆ ಒಂದು ರೀತಿ ಪೂರ್ತಿಯಾಗಿ ಪೆಸಿಮಿಸ್ಟಿಕ್ ಸಿನಿಕ್ ಆಗದಂತೆ ಆ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಕ್ರಿಯಾಶೀಲವಾಗಿ ಇರೋದೇ ಬಹಳ ಮುಖ್ಯವಾದಂಥದ್ದು. ಆ ರೀತಿ ನಿರಂತರವಾಗಿ ಕ್ರಿಯಾಶೀಲವಾಗಿ ಇರೋದ್ರಿಂದ ಮಾತ್ರನೇ ಮುಂದಕ್ಕೆ ಬರಬಹುದಂಥ ಉಬ್ಬರ ಇನ್ನೂ ಸ್ವಲ್ಪ ಬೇಗನೆ ಚಳವಳಿಯ ಉಬ್ಬರವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಅಂಶ. ಅದೇನೋ ಒಂದು ಕವಿಯ ವಾಕ್ಯ ಇದೆ, ನನಗೆ ಸದ್ಯಕ್ಕೆ ಟಕ್ಕಂತ ನಾವು ಇದು ಬರ್ತಾ ಇಲ್ಲ. ಘೋರ ನಿರಾಶ್ಯದ ಅಗ್ನಿಮುಖ, ಘೋರ ನಿರಾಶ್ಯದ ಅಗ್ನಿಮುಖದಲ್ಲಿ ಕೂಡ ಹೋರುವನೇ ಸತ್ಯಾಗ್ರಹಿ ಅಂತೇಳಿ ಒಂದು ಇದಿದೆ. ಹಾಗೆ ಆ ಘೋರ ನೈರಾಶ್ಯ ನಮ್ಮ ಎದುರುಗಡೆ ಕಾಣ್ತಾ ಇದ್ರೂ ಕೂಡ ಯಾಕೆ ಹೀಗಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟ ಅರಿವನ್ನು ಇಟ್ಕೊಂಡು ಸರಿಯಾದಂಥ ವಿಶ್ಲೇಷಣೆಯನ್ನು ಮಾಡಿಕೊಂಡು ನಮ್ಮ ಕೆಲಸವನ್ನು ನಿರಂತರವಾಗಿ ಕ್ರಿಯಾಶೀಲವಾಗಿ ಸೃಜನಶೀಲವಾಗಿ ಮುಂದುವರಿಸ್ತಾ ಹೋಗೋದನ್ನೇ ಮುಂದಿನ ಚಳುವಳಿಗಳನ್ನ ಇನ್ನೂ ಬೇಗ ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.